ಕಾರ್ಯಕರ್ತರು ಮತ್ತು ಮುಖಂಡರಾದ ನಾವು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಕ್ಕ ಮಾಯಾವತಿ ಹಾಗೂ ಪಕ್ಷದ ಸಿದ್ಧಾಂತವಾದ ಅಂಬೇಡ್ಕರ್ ವಾದಕ್ಕೆ ಸಂಪೂರ್ಣವಾಗಿ ನಿಷ್ಠೆಯಿಂದ ದುಡಿಯುತ್ತೇವೆ. ಸನ್ಮಾನಕ್ಕೆ ಆಸೆ ಪಡದೆ, ಅಪಮಾನಕ್ಕೆ ಅಂಜದೆ, ಬಿಸಿಲು ಬಿರುಗಾಳಿಯನ್ನ ಲೆಕ್ಕಿಸದೆ ಈ ಸಮಾಜದ ಪರಿವರ್ತನೆಗೆ ದುಡಿಯಲು ಕಂಕಣಬದ್ಧರಾಗಿರುತ್ತೇವೆ ಎಂದು ಈ ಸಂದರ್ಭದಲ್ಲಿ ನಾವು ಪ್ರಮಾಣ ಮಾಡುತ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ತಗೊಂಡಿರ್ತಕ್ಕಂಥ ಅಶೋಕ್ ಮಂಡಳಕರ್ ಅವರೇ ಹಾಗೂ ಹೊಸದಾಗಿ ಪಕ್ಷದ ಏನಾದ್ರೆ ಕಮಿಟಿ ಮಾಡ್ತಕ್ಕಂಥ ನಿಮ್ಮ ಎದುರುಗಡೆ ರಾಜ್ಯಾಧ್ಯಕ್ಷರು ಎಲ್ಲರ ಹೆಸರು ಹೇಳ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು ಮುಂದುವರಿಸ್ತಾರೆ. ಮಾಧ್ಯಮದ ಗೌರವಾನ್ವಿತ ಮಿತ್ರರೇ, ನಾನು ಎನ್ ಕೃಷ್ಣಮೂರ್ತಿ, ರಾಜ್ಯ ಅಧ್ಯಕ್ಷರು ಬಹುಜನ ಸಮಾಜ ಪಾರ್ಟಿ. ರಾಜ್ಯ ಉಸ್ತುವಾರಿಗಳಾಗಿ ಸಹೋದರ ಗಂಗಾಧರ್ ಬಹುಜನ್ ಅವರಿದ್ದಾರೆ. ರಾಜ್ಯ ಉಸ್ತುವಾರಿಗಳಾಗಿ ಡಾಕ್ಟರ್ ಮಹೇಶ್ ಅವರಿದ್ದಾರೆ. ರಾಜ್ಯ ಸಂಯೋಜಕರಾಗಿ ಡಾಕ್ಟರ್ ಅಶೋಕ್ ಚಕ್ರವರ್ತಿ ಅವರಿದ್ದಾರೆ. ಹಾಗೆ ರಾಜ್ಯ ಉಪಾಧ್ಯಕ್ಷರಾಗಿ ಜಾಕೀರ್ ಹುಸೇನ್ ಅವರಿದ್ದಾರೆ. ರಾಜ್ಯ ಕಾರ್ಯದರ್ಶಿಗಳಾಗಿ ಜಾಕೀರ್ ಅಲಿ ಖಾನ್ ಅವರಿದ್ದಾರೆ. ಮತ್ತೆ ಈಗ ಹೊಸದಾಗಿ ರಾಜ್ಯ ಸಮಿತಿಗೆ ರಾಜ್ಯ ಕಾರ್ಯದರ್ಶಿಯಾಗಿ ನಾವು ಅಶೋಕ್ ಮಂಟಾಳ್ಕರ್ ಅವರು ಈ ಹಿಂದೆ ಜಿಲ್ಲಾಧ್ಯಕ್ಷರಾಗಿದ್ದು ಅವ್ರನ್ನ ರಾಜ್ಯ ಸಮಿತಿಗೆ ತಗೊಂಡಿದ್ದೀವಿ. ಹಾಗೆ ಮತ್ತೊಬ್ಬ ರಾಜ್ಯ ಸಮಿತಿಗೆ ಜ್ಞಾನೇಶ್ವರ್ ಸಿಂಗಾರೆ ಅವ್ರನ್ನ ಈ ರಾಜ್ಯ ಸಮಿತಿಗೆ ನಾವು ತಗೊಂಡಿದ್ದೀವಿ. ಹೊಸದಾಗಿ ಏನು ಬೀದರ್ ಜಿಲ್ಲಾ ಸಮಿತಿ ಉಸ್ತುವಾರಿಗಳಿದ್ದಾರೆ, ಜಿಲ್ಲಾ ಉಸ್ತುವಾರಿಗಳಾಗಿ ಒಬ್ಬರು ಜಾಫರ್ ಕುರೇಶಿ ಅಂತೇಳಿ ನಮ್ಮ ಬಹಳ ಹಿರಿಯ ಪಕ್ಷದ ಮುಖಂಡರವರು ಜಾಫರ್ ಕುರೇಶಿ ಅವರು ಉಸ್ತುವಾರಿಗಳಾಗಿದ್ದಾರೆ. ಮತ್ತೊಬ್ಬ ಉಸ್ತುವಾರಿಯಾಗಿ ಸೋಫನ್ರಾವ್ ಡೋಂಗ್ರೆ ಬಹಳ ಹಿರಿಯರವರು, ಅವರು ಕೂಡ ಜಿಲ್ಲಾ ಉಸ್ತುವಾರಿಗಳಾಗಿದ್ದಾರೆ. ಹಾಗೆ ಇಬ್ಬರು ಜಿಲ್ಲಾ ಸಂಯೋಜಕರು, ಒಬ್ಬರು ರಾಹುಲ್ ಕಂದಾರೆ ಅವರು ಕಾರಣಾಂತರದಿಂದ ಈ ಹೊರಗಡೆ ಹೋಗಿದ್ದಾರೆ, ಬರ್ತಾರೆ. ಮತ್ತೊಬ್ಬರು OBC ಮುಖಂಡರಾದಂಥ ಶರಣಪ್ಪ ಅಡಪದ ಅವರು ಕೂಡ ನಾವು ಹೊರಗಡೆಯಿಂದ ಬಂದು ಸೇರ್ಕೊಳ್ಳೋದಿಲ್ಲ. ಸೊ ಇವ್ರನ್ನ ಜಿಲ್ಲಾ ಸಂಯೋಜಕರಾಗಿ ನಾವು ಆಯ್ಕೆ ಮಾಡಿದ್ದೀವಿ. ಜಿಲ್ಲಾ ಅಧ್ಯಕ್ಷರಾಗಿ ಕಪಿಲ್ ಗೋಡ್ಬೋಲೆ ಅವರು ಈ ಹಿಂದೆ ಕೂಡ ಜಿಲ್ಲಾಧ್ಯಕ್ಷರಾಗಿದ್ದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ತಗೊಂಡು ಅವ್ರನ್ನ ಮತ್ತೆ ಈ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಜಿಲ್ಲಾ ಅಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಜಿಲ್ಲಾ ಉಪಾಧ್ಯಕ್ಷರಾಗಿ ದಿಲೀಪ್ ಚಂದ್ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ. ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಶಕ್ತಿಕಾಂತ್ ಬಾವಿದೊಡ್ಡಿ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಖಜಾಂಚಿಗಳಾಗಿ ಕಾಶಿನಾಥ್ ಬಿಂಡೆ ಅವರು ಆಯ್ಕೆಯಾಗಿದ್ದಾರೆ. ಮತ್ತೆ ಕಚೇರಿ ಕಾರ್ಯದರ್ಶಿಯಾಗಿ ಶ್ರೀಕಾಂತ್ ಮೂಲಭಾರತಿಯವರು ಆಯ್ಕೆಯಾಗಿದ್ದಾರೆ. ಸೊ ಹಾಗೆ ಬಸವ ಕಲ್ಯಾಣ ಉಸ್ತುವಾರಿಯಾಗಿ ಶ್ರೀಮಂತ ಕೇಸರಿ ಅವರು ಆಯ್ಕೆಯಾಗಿದ್ದಾರೆ, ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಜಿಲ್ಲಾ ಕಾರ್ಯದರ್ಶಿಗಳಾಗಿ. ಹಾಗೆ ಔರಾದ್ನ ಜಿಲ್ಲಾ ಕಾರ್ಯದರ್ಶಿಯಾಗಿ ಪಂಡರೀಕ ಕಸ್ತೂರೆ ಅವರು ಆಯ್ಕೆಯಾಗಿದ್ದಾರೆ. ಮತ್ತೆ ಬೀದರ್ ಸೌತ್ನ ಜಿಲ್ಲಾ ಕಾರ್ಯದರ್ಶಿಗಳಾಗಿ ರಜನಿಕಾಂತ್ ನಾಯಕ್ ಅವರು ಆಯ್ಕೆಯಾಗಿದ್ದಾರೆ. ಬೀದರ್ ನಾರ್ತ್ನ ಜಿಲ್ಲಾ ಉಸ್ತುವಾರಿಗಳಾಗಿ ಅಂಬಾದಾಸ್ ಚಕ್ರವರ್ತಿ ಅವರು ಆಯ್ಕೆಯಾಗಿದ್ದಾರೆ. ಭಾಲ್ಕಿ ಉಸ್ತುವಾರಿಗಳಾಗಿ ದತ್ತಾತ್ರಿ ಗಾಯಕ್ವಾಡ್ ಅವರು ಆಯ್ಕೆಯಾಗಿದ್ದಾರೆ. ಹಾಗೆ ಹುಮ್ನಾಬಾದ್ನ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಗೌತಮ್ ದೊಡ್ಡಿ ಡಾಕುಳಿಕೆ ಅವರು ಆಯ್ಕೆಯಾಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಈ ಹೊಸ ಪದಾಧಿಕಾರಿಗಳಿಗೆ ನಾವು ಶುಭಾಶಯಗಳನ್ನ ಕೋರ್ತಾ, ಏನು ಬೀದರ್ ಬೀದರ್ ಜಿಲ್ಲಾ ವ್ಯಾಪ್ತಿನಲ್ಲಿ ಸುಮಾರು 6 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಎಲ್ಲೆಲ್ಲಿ ಸಮಿತಿ ಇದೆಯೋ ಆ ಸಮಿತಿಗಳನ್ನು ಕಂಟಿನ್ಯೂ ಮಾಡೋದಿದ್ರೆ ಕಂಟಿನ್ಯೂ ಮಾಡ್ತಕ್ಕಂಥ, ಅಲ್ಲೇನಾದರೂ ಪುನರ್ರಚನೆ ಮಾಡ್ತಕ್ಕಂಥ ಅಗತ್ಯ ಇದ್ರೆ ಪುನರ್ರಚನೆ ಮಾಡ್ತಕ್ಕಂಥ, ಅಥವಾ ಬಿಟ್ಟು ಹೋಗಿರ್ತಕ್ಕಂಥ ತೆರವಾಗಿರ್ತಕ್ಕಂಥ ಸ್ಥಾನಗಳನ್ನ ಮರುಭರ್ತಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಈ ಹೊಸ ಜಿಲ್ಲಾ ಸಮಿತಿಗೆ ಮತ್ತು ಏನು ಇಬ್ಬರು ರಾಜ್ಯ ಪದಾಧಿಕಾರಿಗಳಾಗಿ ಆಯ್ಕೆ ಆಗಿದ್ದಾರೆ ಅವ್ರಿಗೆ ರಾಜ್ಯ ಸಮಿತಿ ಇವತ್ತು ಜವಾಬ್ದಾರಿಯನ್ನು ಕೊಡುತ್ತೆ. ಅವರು ಈ ತಿಂಗಳ ಅಂತ್ಯದೊಳಗಡೆ, ಅಕ್ಟೋಬರ್ನ ಅಂತ್ಯದೊಳಗಡೆ
ಅವರು ವಿಧಾನಸಭಾ ಕ್ಷೇತ್ರಗಳ ಸಮಿತಿಗಳನ್ನು ಪುನರಚನೆ ಮಾಡಬೇಕಾದ್ರೆ ಪುನರಚನೆ ಮಾಡಿ ಯಾವುದಾದ್ರೂ ಅಗತ್ಯ ಇರ್ತಕ್ಕಂಥ ತೆರವಾಗಿರ್ತಕ್ಕಂಥ ಸ್ಥಾನಗಳನ್ನ ಭರ್ತಿ ಮಾಡೋದಿದ್ರೆ ಭರ್ತಿ ಮಾಡಲಿ. ಆ ಸಂಪೂರ್ಣ ಉಸ್ತುವಾರಿಯನ್ನು ಈ ಹೊಸದಾಗಿ ರಚನೆ ಆಗಿರ್ತಕ್ಕಂಥ ಜಿಲ್ಲಾ ಸಮಿತಿಗೆ ಮತ್ತು ರಾಜ್ಯ ಸಮಿತಿ ಮುಖಂಡರಿಗೆ ನಾವು ನೀಡ್ತಾ ಇದ್ದೀವಿ. ಮತ್ತು ಬಹುಜನ್ ಸಮಾಜ್ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ, ಇವತ್ತು ದೇಶದ ಮೂರನೇ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ ಇದೆ. ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಈ ದೇಶದಲ್ಲಿ ಯಾವುದೇ ಉದ್ಯಮಿಗಳಿಂದ ಪಾರ್ಟಿ ಫಂಡನ್ನು ತಗೊಳ್ಳದೆ, ಈಗಾಗಲೇ ಇವತ್ತು ನಿರ್ಮಲಾ ಸೀತಾರಾಮನ್ ಕೇಂದ್ರದ ವಿತ್ತ ಸಚಿವ ಮೇಲೆ ಬೆಂಗಳೂರಿನ ನ್ಯಾಯಾಲಯ, ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಕೇಸ್ ದಾಖಲು ಮಾಡಲಿಕ್ಕೆ ತೀರ್ಪನ್ನು ಕೊಟ್ಟಿದೆ. ಏನು ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಬಾಂಡ್ ಅನ್ನೋ ಹೆಸರಿನಲ್ಲಿ ಸಾವಿರಾರು ಕೋಟಿ, ಸುಮಾರು 8,000 ಕೋಟಿ ರೂಪಾಯಿಗಳನ್ನ ಬಿಜೆಪಿ ಪಡ್ಕೊಂಡಿದೆ. ಕಾಂಗ್ರೆಸ್ನವರು ಕೂಡ ಸುಮಾರು 1,500-2,000 ಕೋಟಿಯಷ್ಟು ಚುನಾವಣಾ ಬಾಂಡ್ ಮುಖಾಂತರ ಹಣ ಪಡ್ಕೊಂಡಿದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿ ಕೂಡ ಪಡ್ಕೊಂಡಿದೆ. ಈ ದೇಶದ ಎಲ್ಲ ನೋಂದಾಯಿತ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಗಳು ಸಾವಿರಾರು ಕೋಟಿ ಹಣವನ್ನು ಇವತ್ತು ಉದ್ಯಮಿಗಳಿಂದ ಪಡ್ಕೊಂಡು ಪಕ್ಷವನ್ನು ನಡೆಸ್ತಾ ಇದ್ದಾರೆ. ಆದರೆ ಬಹುಜನ್ ಸಮಾಜ್ ಪಾರ್ಟಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಕ್ಕ ಮಾಯಾವತಿಯವರು ಪಕ್ಷ ಪ್ರಾರಂಭ ಆದಂಥ ದಿನದಿಂದ 1984 ಏಪ್ರಿಲ್ 14ರಿಂದ ಇವತ್ತಿನವರೆಗೆ ಯಾವುದೇ ಉದ್ಯಮಿಯಿಂದ ಒಂದೇ ಒಂದು ನಯಾ ಪೈಸೆ ಹಣವನ್ನು ಕೂಡ ದೇಣಿಗೆಯಾಗಿ ಪಡೆದರೆ ಈ ಪಕ್ಷವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮುನ್ನಡೆಸ್ತಾ ಇದ್ದಾರೆ. ನಮ್ಮ ಪಕ್ಷಕ್ಕೆ ಪಕ್ಷದ ಕಾರ್ಯಕರ್ತರು ಸದಸ್ಯರಾಗೋದ್ರ ಮುಖಾಂತರ ಜನಸಾಮಾನ್ಯರಲ್ಲ, ಪಕ್ಷದ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಂದ ಬೂತ್ ಮಟ್ಟದ ಪದಾಧಿಕಾರಿಗಳವರೆಗೆ ಪಕ್ಷದ ಸದಸ್ಯತ್ವವನ್ನು ಪಡ್ಕೊಳ್ಳೋದ್ರ ಮುಖಾಂತರ ಆ ಸದಸ್ಯತ್ವದ ಹಣದಲ್ಲಿ ಇವತ್ತು ರಾಷ್ಟ್ರೀಯ ಪಕ್ಷ ಮುನ್ನಡೀತಾ ಇದೆ. ಸೊ ನಾವು ಬಹುಜನ್ ಸಮಾಜ್ ಪಾರ್ಟಿಯ ಹೋರಾಟ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಏನು ಕಳೆದ 78 ವರ್ಷಗಳಿಂದ, ಈ ದೇಶದಲ್ಲಿ ಸ್ವತಂತ್ರ ಬಂದು 78 ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಜಾರಿ ಮಾಡಬೇಕು. ಯಾಕೆಂದರೆ ಸಂವಿಧಾನ ಹೇಳಿದ್ದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಈ ಸಂವಿಧಾನ ಯಥಾವತ್ತಾಗಿ ಯಾವುದೇ ಬದಲಾವಣೆ ಇಲ್ಲದೆ ಕೇವಲ 20 ವರ್ಷಗಳ ಕಾಲ ಜಾರಿಯಾದರೆ 20 ವರ್ಷಗಳ ನಂತರ ಈ ದೇಶದಲ್ಲಿ ಯಾರೂ ಬಡವರಿರಲ್ಲ. ಪ್ರತಿಯೊಬ್ಬರಿಗೂ ಶಿಕ್ಷಣ, ಪ್ರತಿಯೊಬ್ಬರಿಗೂ ಉದ್ಯೋಗ, ಪ್ರತಿಯೊಬ್ಬರಿಗೂ 3 ಹೊತ್ತಿನ ಆಹಾರ ಗ್ಯಾರಂಟಿ ಇರುತ್ತೆ, ಪ್ರತಿಯೊಬ್ಬರಿಗೂ ಉತ್ತಮವಾದಂಥ ಮನೆಗಳು, ಪ್ರತಿಯೊಬ್ಬರಿಗೂ ಉತ್ತಮವಾದಂಥ ಆರೋಗ್ಯ ಸೌಲಭ್ಯ ದೊರೆತಿರುತ್ತೆ. ಹಾಗಾಗಿ 20 ವರ್ಷಗಳ ನಂತರ ಈ ದೇಶದಲ್ಲಿ ಯಾರೂ ಬಡವರಿರಲ್ಲ. ಪ್ರತಿಯೊಬ್ಬರಿಗೂ ಉದ್ಯೋಗ ದೊರೆಯೋದ್ರಿಂದ, ಪ್ರತಿಯೊಬ್ಬರಿಗೂ ಆಹಾರ ಶಿಕ್ಷಣ ದೊರೆಯೋದ್ರಿಂದ ಪ್ರತಿಯೊಬ್ಬರೂ ಕೂಡ ಈ ದೇಶ ಪ್ರಬುದ್ಧ ಭಾರತ ಆಗುತ್ತೆ ಅಂತೇಳಿ ಕನಸ್ಕೊಂಡಿದೆ. ಆದರೆ ನಮ್ಮ ನಾಳಿರ್ತಕ್ಕಂಥ ಎಲ್ಲ ಪಕ್ಷಗಳು, ಸ್ವತಂತ್ರ ನಂತರ ನಮ್ಮ ನಾಳಿರ್ತಕ್ಕಂಥ ಕಾಂಗ್ರೆಸ್ 55 ವರ್ಷ ಆಳ್ವಿಕೆ ಮಾಡಿದೆ. ಬಿಜೆಪಿ ನರೇಂದ್ರ ಮೋದಿ ವಾಜಪೇಯಿಯನ್ನು ಒಳಗೊಂಡಂಗೆ ಈಗ 17ನೇ ವರ್ಷ ಬಿಜೆಪಿ ಆಳ್ವಿಕೆ ನಡೀತಾ ಇದೆ. ಮತ್ತೆ 8-10 ವರ್ಷ ಜನತಾ ಪಕ್ಷಗಳು ಈ ದೇಶವನ್ನು ಆಳ್ವಿಕೆ ಮಾಡಿವೆ. ಈ ಎಲ್ಲ ಪಕ್ಷಗಳು ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸಿದಂಥ ಎಲ್ಲ ಪಕ್ಷಗಳು ಬಡವರನ್ನ ಮತ್ತಷ್ಟು ಬಡವರನ್ನಾಗಿ ಮಾಡಿವೆ, ಶ್ರೀಮಂತರನ್ನ ಮತ್ತಷ್ಟು ಶ್ರೀಮಂತರನ್ನಾಗಿ ಮಾಡಿವೆ. ಮತ್ತೆ ಇವರು ತೆಗೆದುಕೊಳ್ತಕ್ಕಂಥ ಎಲ್ಲ ತೀರ್ಮಾನಗಳು ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿ ಇರುತ್ತೆ. ಇದಕ್ಕೆ ಉದಾಹರಣೆ, ಇವತ್ತಿನ ಸ್ಪಷ್ಟ ಉದಾಹರಣೆ ಏನಂತಂದ್ರೆ, ಇವತ್ತು ಪ್ರತಿ ವರ್ಷ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪ್ರತಿ ವರ್ಷ ಉದ್ಯಮಿಗಳ 2 ಲಕ್ಷ ಕೋಟಿಯಷ್ಟು ಹಣವನ್ನು ರೈಟ್ ಆಫ್ ಮಾಡಿದೆ. ಸಾಲ ಮನ್ನಾ ಅಂತ ಹೇಳ್ತಾ ಇಲ್ಲ ಅವರು, ರೈಟ್ ಆಫ್ ಅಂತ ಹೇಳ್ತಾರೆ. ರೈಟ್ ಆಫ್ ಅಂದರೆ ಪರೋಕ್ಷವಾಗಿ ಮನ್ನಾ ಮಾಡ್ತಕ್ಕಂಥ, ಅಂದರೆ 10 ವರ್ಷದಲ್ಲಿ 20 ಲಕ್ಷ ಕೋಟಿ ಉದ್ಯಮಿಗಳ ಸಾಲ ಪರೋಕ್ಷವಾಗಿ ಮನ್ನಾ ಆಗಿದೆ. ಮತ್ತೆ ಉದ್ಯಮಿಗಳ ಮೇಲೆ ಟ್ಯಾಕ್ಸ್ 30% ಇದೆ. ಆ 30% ಟ್ಯಾಕ್ಸನ್ನು 22% ಇಳಿಸಿದ್ದಾರೆ. ಅದರಿಂದ ಪ್ರತಿ ವರ್ಷ ಈ ದೇಶದ ಖಜಾನೆಗೆ 1.5 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ಅಂದರೆ 1.5 ಲಕ್ಷ ಕೋಟಿ ಉದ್ಯಮಿಗಳಿಗೆ ಕಾರ್ಮಿಕರ ಪರವಾದಂಥ, ರೈತರ ಪರವಾದಂಥ ನೀತಿಗಳನ್ನು ರೂಪಿಸ್ತಾ ಇಲ್ಲ. ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ದಲಿತ ವಿರೋಧಿ, ಮೈನಾರಿಟಿ ವಿರೋಧಿ ನೀತಿಗಳನ್ನು ರೂಪಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ದೇಶದಲ್ಲಿ ಒಂದು ಅತಂತ್ರ ಸೃಷ್ಟಿಯಾಗಿದೆ. ಇದಕ್ಕೆ ಪರ್ಯಾಯವಾದಂಥ ಯಾವುದಾದ್ರೂ ಒಂದು ವ್ಯವಸ್ಥೆ ಇದ್ದರೆ ಅದು ಬಹುಜನ್ ಸಮಾಜ್ ಪಾರ್ಟಿ ಮಾತ್ರ. ಇವತ್ತು ಕೂಡ ಅಕ್ಕ ಮಾಯಾವತಿಯವರ ನಾಯಕತ್ವದಲ್ಲಿ ಇಡೀ ದೇಶದಲ್ಲಿ ಈ ಮನುವಾದಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತಾ ಇರ್ತಕ್ಕಂಥ ಯಾವುದಾದ್ರೂ ಒಂದು ಮಾನವತಾವಾದಿ ಪಾರ್ಟಿ ಇದೆ, ಅದು ಬಹುಜನ್ ಸಮಾಜ್ ಪಾರ್ಟಿ ಮಾತ್ರ. ಇನ್ನು ಕರ್ನಾಟಕದಲ್ಲಿ ಈ ದೇಶದ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಇವತ್ತು ಯಾವ ವ್ಯಕ್ತಿ
ತಾನು ನಿಷ್ಕಳಂಕ 40 ವರ್ಷದ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆನೇ ಇಲ್ಲ ಅಂತ ಸಾರ್ಕೊಂಡು ಬಂದಿದ್ರು ಸನ್ಮಾನ್ಯ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು 14 ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ ಸರ್ಕಾರದಿಂದ. ಅದೇ ಮೂಡಾದಲ್ಲಿ 84,000 ಜನಕ್ಕೆ ಸೈಟ್ಗೆ ಅರ್ಜಿ ಹಾಕೊಂಡು 25-30 ವರ್ಷ ಆಗಿದೆ, ಅವ್ರಿಗೆ ಸೈಟ್ ಕೊಟ್ಟಿಲ್ಲ. ಆದ್ರೆ ಈ ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ, ಅವ್ರ ಕುಟುಂಬಕ್ಕೆ ಪರ್ಯಾಯ ಜಮೀನು ಅಂತ ಹೇಳಿ 14 ಸೈಟ್ ಸಿಗುತ್ತೆ. ಇವತ್ತು ಬಿಜೆಪಿಯವರು ನೀವು ರಾಜೀನಾಮೆ ಕೊಡಬೇಕು, JDSನವರು ನೀವು ರಾಜೀನಾಮೆ ಕೊಡಬೇಕು ಅಂತ ಸಿದ್ದರಾಮಯ್ಯನವರ ವಿರುದ್ಧ ಆಗ್ರಹ ಮಾಡಿದ್ದಾರೆ. ಬಹುಜನ್ ಸಮಾಜ್ ಪಾರ್ಟಿ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡುತ್ತೆ. ಯಾಕಂತಂದ್ರೆ ನೀವು ಬಡವರ ಹೆಸರು ಹೇಳ್ತೀರಿ, ಆದರೆ ಆ ಬಡವರಿಗೆ ಸೈಟ್ ಕೊಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ, ಆದರೆ ನಿಮ್ಮ ಕುಟುಂಬಕ್ಕೆ 14 ಸೈಟನ್ನು ಪಡ್ಕೊಳ್ತೀರಿ. ಇದ್ಯಾವ ಸಾಮಾಜಿಕ ನ್ಯಾಯ? ಹಾಗಾಗಿ ರಾಜೀನಾಮೆ ಕೊಡಬೇಕು. ಎರಡನೇದು, ಸಿದ್ದರಾಮಯ್ಯ ರಾಜೀನಾಮೆ ಯಾಕೆ ಕೊಟ್ಟ ನಂತರ ನೆಕ್ಸ್ಟ್ ಏನಾಗಬೇಕಂತಂದ್ರೆ ಈ ರಾಜ್ಯದಲ್ಲಿ 2023 ಮತ್ತು 24ರಲ್ಲಿ ಬಹುಜನ್ ಸಮಾಜ್ ಪಾರ್ಟಿಗೆ ಹಿನ್ನಡೆ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಟ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ, ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಟ್ರೆ ಮೀಸಲಾತಿಯನ್ನ ನಾಶ ಮಾಡ್ತಾರೆ, SC ST ಹಿಂದುಳಿದ ಜಾತಿಗಳ ಮೇಲೆ ಮೈನಾರಿಟಿಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಜಾಸ್ತಿ ಆಗುತ್ತೆ ಅಂತೇಳಿ ಕಾಂಗ್ರೆಸ್ನವರು ಬಹಳ ಪ್ರಚಾರ ಮಾಡಿದ್ರು. ಆ ಪ್ರಚಾರದಿಂದಾಗಿ ಈ ರಾಜ್ಯದ SC STಗಳು ಮತ್ತು ಮೈನಾರಿಟಿ ಮುಸಲ್ಮಾನರು 90% 2023ರ ವಿಧಾನಸಭಾ ಚುನಾವಣೆಯಲ್ಲಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ. ಇವತ್ತೇನಾದ್ರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅನ್ನೋದಾದ್ರೆ ಅದಕ್ಕೆ 90% ವೋಟ್ ಕೊಟ್ಟಂತಹ SC ST ಮತ್ತು ಮೈನಾರಿಟೀಸ್ಗಳೇ ಮುಖ್ಯ ಕಾರಣ. ಆದರೆ 78 ವರ್ಷಗಳಿಂದ ಈ ಕಾಂಗ್ರೆಸ್ SC ST ಮೈನಾರಿಟಿ ವೋಟ್ಗಳನ್ನ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ವೋಟ್ಗಳನ್ನ ತಗೊಳ್ತಾ ಇದೆ. ಆದರೆ ಇವತ್ತುವರೆಗೂ ಒಬ್ಬ ರಾಜ್ಯದಲ್ಲಿ ಒಬ್ಬ SC ಯನ್ನಾಗಲಿ ST ಯನ್ನಾಗಲಿ ಮೈನಾರಿಟಿಯನ್ನಾಗಲಿ CM ಮಾಡಿಲ್ಲ. ಸೊ ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡೋದೇನೆಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಆ ಜಾಗಕ್ಕೆ ಈ ರಾಜ್ಯದ SC ST ಅಥವಾ ಮೈನಾರಿಟಿ ಜನಾಂಗಕ್ಕೆ ಸೇರಿದಂಥವ್ರನ್ನ ಮುಖ್ಯಮಂತ್ರಿ ಮಾಡಬೇಕು. ಯಾಕೆ ಮುಖ್ಯಮಂತ್ರಿ ಮಾಡಬೇಕಂದ್ರೆ ಈ ಋಣ ಇದೆ. 78 ವರ್ಷಗಳಲ್ಲಿ 55 ವರ್ಷ ಈ ರಾಜ್ಯ ಆಳಿದಾರಲ್ಲ, ಈ ದೇಶ ಆಳಿದಾರಲ್ಲ, ಅದಕ್ಕೆ ಕಾರಣ SC ST OBC ಮತ್ತು ಮೈನಾರಿಟಿ. ಆದರೆ ಈ SC ST ಮತ್ತು ಮೈನಾರಿಟಿ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿಲ್ಲ, ಆಗಕ್ಕೆ ಕಾಂಗ್ರೆಸ್ ಬಿಟ್ಟಿಲ್ಲ. ನಿಮ್ಮ ಋಣ ಇದೆ, ಆ ಕಾರಣಕ್ಕೆ ರಾಜೀನಾಮೆ ಕೊಟ್ಟು ಸಿದ್ದರಾಮಯ್ಯನಿಂದ ರಾಜೀನಾಮೆ ಪಡ್ಕೊಬೇಕು, SC ST ಅಥವಾ ಮೈನಾರಿಟಿಯನ್ನು ಮುಖ್ಯಮಂತ್ರಿ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ. ಇನ್ನು ಬಿಜೆಪಿಯವರು ಸಿದ್ದರಾಮಯ್ಯ ಬಹಳ ಪರಮ ಭ್ರಷ್ಟ, ರಾಜೀನಾಮೆ ಕೊಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ಹಾಗಿದ್ರೆ ಬಿಜೆಪಿಯವರೆಲ್ಲ ಪರಮ ಪ್ರಾಮಾಣಿಕರ? ಯಡಿಯೂರಪ್ಪ ಯಾಕೆ ಜೈಲಿಗೆ ಹೋದ್ರು? 20 ಕೋಟಿ ರೂಪಾಯಿಗಳನ್ನ ಚೆಕ್ಕಲ್ಲಿ ಅವರ ಸಂಸ್ಥೆಗೆ ಲಂಚ ತಗೊಂಡಿದ್ರು ಅಂತೇಳಿ ಅವರು ಜೈಲಿಗೆ ಹೋಗಿದ್ರು. ಹೌದಾನೆ? ನಿಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿದ್ದವ್ರು ಜೈಲಿಗೆ ಹೋಗಿದ್ರು. ವಿಜಯೇಂದ್ರ ಮೇಲೆ ಬಹಳ ದೊಡ್ಡ ಆರೋಪ ಇದೆ, ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ವಿಜಯೇಂದ್ರ ಜೈಲಿಗೆ ಹೋಗ್ಬೇಕು. ಯಾಕೆ? ಯಡಿಯೂರಪ್ಪನ ಮನೆಯಲ್ಲಿ ನೋಟ್ ಎಣಿಸ್ತಕ್ಕಂಥ ಮೆಷಿನ್ ಹಾಕಿರ್ಬೇಕು. RBI ಗವರ್ನರ್ ಆಗಿರೋ ಅಥವಾ ವ್ಯಾಪಾರಿನ ಆಗಿರೋ. ಸೊ ವಿಜಯೇಂದ್ರ ಕೂಡ ಮಹಾನ್ ಭ್ರಷ್ಟ. ಹಾಗಾಗಿ ವಿಜಯೇಂದ್ರನ ಮೇಲೂ ಕೂಡ ಇಡಿ ದಾಳಿ ಆಗಬೇಕು. ಆದರೆ ಬಿಜೆಪಿ ಕೇಂದ್ರದಲ್ಲಿ ಇರೋದ್ರಿಂದ ಇಡಿ ದಾಳಿ ಬಿಜೆಪಿಯವ್ರ ಮೇಲೆ ನಡೀತಾ ಇಲ್ಲ. ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅಂತೇಳಿ ಒಬ್ಬರು ಮುಖ್ಯಮಂತ್ರಿ ಇದ್ರು, 15 ವರ್ಷ ಬಿಜೆಪಿ ಮುಖ್ಯಮಂತ್ರಿ. ಆ ಮನುಷ್ಯ ವ್ಯಾಪಂ ಹಗರಣ ಅಂತ ನಡೀತು. ಲಕ್ಷಾಂತರ ಸರ್ಕಾರಿ ಹುದ್ದೆಗಳಿಗೆ ಕೋಟ್ಯಾಂತರ ರೂಪಾಯಿ ಹಣ ಪಡ್ಕೊಂಡಿದ್ದಾರೆ ಅಂತೇಳಿ ದೊಡ್ಡ ಹಗರಣ ಆಯಿತು. ಯಾಕೆ ಶಿವರಾಜ್ ಸಿಂಗ್ ಚೌಹಾಣ್ ಮನೆ ಮೇಲೆ ಯಾಕೆ IT ED CBI ದಾಳಿ ನಡೆಯಲ್ಲ? ಅಶೋಕ್ ಮೇಲೆ ಡಿನೋಟಿಫಿಕೇಶನ್ ಪ್ರಕರಣ ಇದೆ. ಕೋರ್ಟ್ಗೆ ಹೋಗಿ ಸರ್ಕಾರಿ ಜಮೀನ ಒತ್ತುವರಿ ಮಾಡಿಕೊಂಡು 16 ವರ್ಷ ಅದರ ಮೇಲೆ ಬಾಡಿಗೆ ಕೊಟ್ಕೊಂಡು ನೂರಾರು ಕೋಟಿ ದುಡ್ಡು ಪಡ್ಕೊಂಡಿದ್ದಾರೆ. ದುಡ್ಡನ್ನ ಮತ್ತೆ ಕೋರ್ಟಲ್ಲಿ ಕೇಸ್ ಆದಾಗ ವಾಪಸ್ ಅವರು ಜಮೀನು ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಪತ್ರಿಕೆಗಳಲ್ಲಿ ಬಂದಿದೆ. ಇವ್ರಿಗೆ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯನಿಗೆ ರಾಜೀನಾಮೆ ಕೊಡಿ ಅಂತ ಹೇಳಲಿಕ್ಕೆ? ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಂತ ಹೇಳೋ ನೈತಿಕತೆ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅದು ಬಹುಜನ್ ಸಮಾಜ್ ಪಾರ್ಟಿಗೆ ಮಾತ್ರ. ಅಥವಾ ಪ್ರಾಮಾಣಿಕತೆ ಬಗ್ಗೆ, ಭ್ರಷ್ಟಾಚಾರದ ವಿರುದ್ಧ ಏನಾದರೂ ಮಾತಾಡೋ ನೈತಿಕತೆ ಇದ್ರೆ ಅದು BSP ಅವರು ಮಾತ್ರ ಅಂತ ಹೇಳಿ ಬಯಸ್ತಾರೆ. ಸೊ ಹಾಗಾಗಿ ರಾಜ್ಯವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್, BJP ಮತ್ತು ಜನತಾದಳ ಮೂರೂ ಕೂಡ ಭ್ರಷ್ಟರಿಂದ ತುಂಬಿರ್ತಕ್ಕಂಥ ಪಕ್ಷಗಳಿವೆ. ಮತ್ತೆ ಇವರ ಅಜೆಂಡಾ ಇನ್ ಎಲೆಕ್ಷನ್ ಇವರ ಅಜೆಂಡಾ ಏನು? ಯಾರು ಗೆದ್ದು ಬರ್ತಾರೆ, ಗೆಲ್ಲುವ ಅಭ್ಯರ್ಥಿಗೆ ಟಿಕೆಟ್ ಅಂತಾರೆ. ಯಾರು ಗೆಲ್ಲವರು? ಯಾರು ಅತಿ ಹೆಚ್ಚು ಹಣ ಖರ್ಚು ಮಾಡ್ತಾನೋ ಅವನು ಗೆಲ್ಲೋ ಅಭ್ಯರ್ಥಿ. ಅವನು ಕಳ್ಳನಾಗ್ಲಿ, ಸುಳ್ಳನಾಗ್ಲಿ, ದರೋಡೆಕೋರ ಆಗಲಿ, ರೇಪಿಸ್ಟ್ ಆಗಲಿ, ಅವನು ಟಿಕೆಟ್ ಕೊಡ್ತಾರೆ.
ಇವ್ರು ಯಾವ ನೈತಿಕತೆ ಮೇಲೆ ಕಾಂಗ್ರೆಸ್ ಬಿಜೆಪಿಯವರು ಜನತಾದಳದವರು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾರೆ? ಇವರು ಚುನಾವಣೆಯಲ್ಲಿ ಕೋಟಿ ಕೋಟಿ ಸುರಿದು ಕಳ್ಳ ಮಾರ್ಗದಲ್ಲಿ ಗೆದ್ಕೊಂಬರೋರಿಗೆ ಟಿಕೆಟ್ ಕೊಟ್ಬಿಟ್ಟು ನಾವು ಭ್ರಷ್ಟಾಚಾರ ವಿರುದ್ಧ ಇದ್ದೀವಿ ಅಂತ ಹೇಳ್ತಾರೆ. ಎಲ್ಲಿದ್ದಾರೆ? 2023ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ 40% ಭ್ರಷ್ಟಾಚಾರ ಮಾಡಿದ್ದಾರೆ ಬಿಜೆಪಿಯವರು ಅಂತ ಹೇಳಿ ಬಹಳ ದೊಡ್ಡ ಹೋರಾಟ ನಡೀತು. ಅದ್ರ ನೇತೃತ್ವ ಸಿದ್ದರಾಮಯ್ಯನವರು ವಹಿಸಿಕೊಂಡಿದ್ರು. ಹೌದಾನೆ? ಹಾಗಾಗಿ ಜನ ಕಾಂಗ್ರೆಸ್ ವಿರುದ್ಧ ಓಟ್ ಹಾಕಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ 136 ಜನ MLA ಗೆದ್ದು ಬಂದು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವರು ಭ್ರಷ್ಟಾಚಾರದ ಹಗರಣದಲ್ಲಿ ಸಿಗಾಕೊಂಡಿದ್ದಾರೆ. ಈ ಸರ್ಕಾರದ ಮೇಲೂ 40 ಅಲ್ಲ 80% ಕಮಿಷನ್ ಆರೋಪ ಇದೆ. ಹೌದಾನೆ? ಹಂಗೆ ಇನ್ನು ಕುಮಾರಸ್ವಾಮಿ ಅವರು ನಾನು ಬಹಳ ಪರಿಶುದ್ಧ ರಾಜಕಾರಣಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಸೊ ಪರಿಶುದ್ಧ ರಾಜಕಾರಣಿ ಕುಮಾರಸ್ವಾಮಿ ಅವರು ಅವ್ರ ಪಕ್ಷದೊಳಗಡೆ ಏನೇನು ನಡೆದಿದೆ, ರೇವಣ್ಣ ಅವರ ಸಹೋದರ ಮಾಜಿ ಮಂತ್ರಿ ಯಾಕೆ ಜೈಲಿಗೆ ಹೋಗಿ ಬಂದರು, ಅವ್ರ ಪಕ್ಷದ ಒಬ್ಬ MP ಈಗಲೂ ಜೈಲಲ್ಲಿದ್ದಾರೆ, ಅವರ ಅಣ್ಣನ ಮಗ ಪ್ರಜ್ವಲ್ ರೇವಣ್ಣ ಯಾಕೆ ಜೈಲಲ್ಲಿದ್ದಾರೆ, ಇದ್ರ ಬಗ್ಗೆ ಮಾತಾಡಿ. ಮತ್ತೆ ಈ ಕಾಂಗ್ರೆಸ್ನವರು ಎಂತ ವಿವೇಕಿಗಳು ಅಂದ್ರೆ ಬಿಜೆಪಿ ಮತ್ತು JDS ನಲ್ಲಿರೋರು ಎಲ್ಲರ ಮೇಲೂ ಕೇಸ್ ಹಾಕ್ಬೋದು ಇವರು. ಯಾಕಂದ್ರೆ ನೀವು ಸರ್ಕಾರ ಇದೆ, ಕೇಂದ್ರದಲ್ಲಿ ಅವ್ರ ಹತ್ರ CBI ಇದೆ, IT ಇದೆ, ED ಇದೆ, ಎಲ್ಲರ ಮೇಲೂ ದಾಳಿ ಮಾಡಿಸ್ತಾವ್ರೆ. ಇವ್ರದ ಹತ್ರ ಸರ್ಕಾರ ಇದೆ. ಬಿಜೆಪಿಲಿ ಇರ್ತಕ್ಕಂಥ 90% ಭ್ರಷ್ಟಾಚಾರಿಗಳಿದ್ದಾರೆ. 90% ಸರ್ಕಾರಿ ಭೂಮಿ ನುಂಗಿದ್ದಾರೆ. 90% ವರ್ಗಾವಣೆ ದಂಧೆ ಮಾಡಿದ್ದಾರೆ. ಹೌದಾನೆ? 90% ಏನು ಇಲ್ಲಿ ಏನು ಮೈಸೂರಿನ ಮೂಡಾದಂತೆ ಬೆಂಗಳೂರಿನಲ್ಲಿ BDA ಇದೆ, ಚಾಮರಾಜನಗರದಲ್ಲಿ ಚೂಡ ಇದೆ, ಬೀದರ್ನಲ್ಲಿ ಏನು BDA ಬರುತ್ತೆ. ಹೌದಾನೆ? ಹಂಗೆ ನೀವು ಮೂಡ ಬರುತ್ತೆ. ನೀವು ಈಗ ಏನು ಮೈಸೂರಿನಲ್ಲಿ ಏನು ಭ್ರಷ್ಟಾಚಾರ ಆಗಿದೆ ಮೂಡ ಅಂತ ಹೇಳ್ತಾರೆ, ಹಂಗೆ ಇಡೀ ರಾಜ್ಯದ ಎಲ್ಲ ಡೆವಲಪ್ಮೆಂಟ್ ಅಥಾರಿಟೀಸ್ ಏನು ಬರುತ್ತೆ ಅಲ್ಲಿ ತನಿಖೆ ಮಾಡಿದ್ರೆ ಬಿಜೆಪಿ, ಕಾಂಗ್ರೆಸ್, JDS ನಲ್ಲಿ MLAಗಳಾಗಿದ್ದಂಥ, MP-ಗಳಾಗಿದ್ದಂಥ, MLC-ಗಳಾಗಿದ್ದಂಥ, ಮಂತ್ರಿಗಳಾಗಿದ್ದಂಥ ಎಲ್ಲರೂ ಕೂಡ ಜೈಲಿಗೆ ಹೋಗ್ಬೋದು 90%. ಆದ್ರೆ ಕಾಂಗ್ರೆಸ್ನವ್ರು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ಗೊತ್ತಿದೆ. ಈಗ ನಿನ್ನೆ GT ದೇವೇಗೌಡರು ಮಾತಾಡಿದ್ದಾರೆ, JDS-ನ ಕೋರ್ ಕಮಿಟಿ ಅಧ್ಯಕ್ಷರು, ಮಾಜಿ ಮಂತ್ರಿ, ಹಾಲಿ MLA. ಅವರೇ ಹೇಳಿದ್ದಾರೆ, ಯಾರ್ಯಾರಿಗೆ ತಾಕತ್ತಿದೆ ಬನ್ನಿ ವಿಧಾನಸೌಧ ಮೆಟ್ಲ ಮೇಲೆ, ಯಾರ್ಯಾರ ಮೇಲೆ ಕೇಸ್ FIR-ಗಳಾಗಿದೆ ಎಲ್ಲರೂ ರಾಜೀನಾಮೆ ಕೊಡಿ ಅಂತ. ಹಂಗೇನಾದ್ರು GT ದೇವೇಗೌಡರ ಮಾತಿಗೆ ನಿಂತರೆ ಮೊದಲನೇದಾಗಿ ರಾಜೀನಾಮೆ ಕೊಡೋದು GT ದೇವೇಗೌಡರೇ. GT ದೇವೇಗೌಡರಿಂದ ಶುರುವಾಗಿ, ಕುಮಾರಸ್ವಾಮಿಯಿಂದ ಶುರುವಾಗಿ 224 ಜನ MLA-ಗಳಲ್ಲಿ ನನಗನ್ಸುತ್ತೆ 200 ಜನ ರಾಜೀನಾಮೆ ಕೊಡಬೇಕಾಗಿದೆ. ಅಂತ ಭ್ರಷ್ಟರ ಕೈಗೆ ಇವತ್ತು ಈ ರಾಜ್ಯದ ಚುಕ್ಕಾಣಿ ಇದೆ. ಕಾಂಗ್ರೆಸ್ನಲ್ಲಿರೋರು ಭ್ರಷ್ಟೆ, ಬಿಜೆಪಿಲಿರೋರು ಭ್ರಷ್ಟೆ, ಜನತಾದಳದಲ್ಲಿರೋರು ಭ್ರಷ್ಟೆ. ಒಂದು 90%, ಇನ್ನೊಂದು 10% ಇರ್ತಾರೆ, ಗೊತ್ತಿಲ್ಲ ನಮಗೆ. ಆಯ್ತಾ? ಹಾಗಾಗಿ ಇವರೆಲ್ಲರೂ ರಾಜೀನಾಮೆ ಕೊಡಬೇಕಾಗಿದೆ. ಇದಕ್ಕೆ ಕಾರಣ ಯಾರು ಅಂದ್ರೆ ಬೇರೆ ಯಾರು ಅಲ್ಲ, ರಾಜ್ಯದ ಜನ, ರಾಜ್ಯದ ಮತದಾರರು. ಯಾಕೆಂದ್ರೆ ಚುನಾವಣಾ ಸಂದರ್ಭದಲ್ಲಿ ಹಣ ಇಸ್ಕೊಂಡು, ಹೆಂಡ ಇಸ್ಕೊಂಡು, ಅವ್ರು ಕೊಡ್ತಕ್ಕಂಥ ಆಮಿಷಗಳಿಗೆ ಬಲಿಯಾಗಿ ಎಲ್ಲಿವರೆಗೂ ಓಟ್ ಹಾಕ್ತಾರೋ ಅಲ್ಲಿವರೆಗೆ ಈ ಪರಿಸ್ಥಿತಿ ಇರುತ್ತೆ. ಇಂಥ ರಾಜಕೀಯ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಂತಾನೆ ಮಾನ್ಯವರು ಕಾಂಶಿರಾಮ್ ಸಾಹೇಬರು ಬಹುಜನ್ ಸಮಾಜ್ ಪಾರ್ಟಿಯನ್ನು ಕಟ್ಟಿದ್ರು. ಯಾರು ಓಟನ್ನ ಮಾರಾಟ ಮಾಡ್ಕೊಳ್ತಾರೆ, ಆ ಮಾರಾಟ ಮಾಡ್ಕೊಳ್ತಕ್ಕಂಥ ಸಮಾಜವನ್ನ ಮಾರಾಟವಾಗದ ಸಮಾಜವನ್ನಾಗಿ ರೂಪಿಸ್ಬೇಕಂತಾನೆ ಬಹುಜನ್ ಸಮಾಜ್ ಪಾರ್ಟಿಯನ್ನು ಕಟ್ಟಿರ್ತಕ್ಕಂಥದ್ದು. ಹಾಗಾಗಿ BSP ಅವರು ಚುನಾವಣೆ ಹಣ ಕೊಡಲ್ಲ, BSP ಅವರು ಎಂಡ ಹಂಚಲ್ಲ. ನೋಡಿ, ನಾನು 4 ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ನಮ್ಮ ಕಾರ್ಯಕರ್ತರಿಗೆ ವೆಹಿಕಲ್ ಕೊಡಕ್ಕೆ ನಮಗೆ ಸಂಪನ್ಮೂಲ ಇರಲ್ಲ. ಇನ್ನು ಹಣ ಎಂಡ ಹಂಚೋದು ಬರುತ್ತೆ. ಅರಾ ಮಹೇಶ್ ಅವರು, ಗಂಗಾಧರ್ ಅವರು, ಜಾಕೀರು ಅವರು ಏನು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ವರೆಗೂ ಕಂಟೆಸ್ಟ್ ಮಾಡಿದ್ದಾರೆ. ಅರಾ ಮಹೇಶ್ ಒಂದು MLC ಎಲೆಕ್ಷನ್, ಒಂದು ಅಸೆಂಬ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾರೆ. ಗಂಗಾಧರ್ ಒಂದು MP ಎಲೆಕ್ಷನ್, 2 ಬಾರಿ ಅಸೆಂಬ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾರೆ. ನಾನು 2 ಅಸೆಂಬ್ಲಿ ಕಂಟೆಸ್ಟ್ ಮಾಡಿದ್ದೀನಿ, 2 ಪಾರ್ಲಿಮೆಂಟ್ ಕಂಟೆಸ್ಟ್ ಮಾಡಿದ್ದೀನಿ. ಜನ ನಮ್ಮ ಕಡೆ ನೋಡಲ್ಲ. ಯಾಕೆ ನೋಡಲ್ಲ ಅಂದ್ರೆ ನಾವು ದುಡ್ಡು ಕೊಡಲ್ಲ, ನಾವು ಎಂಡ ಹಂಚಲ್ಲ. ಆದರೆ ಪ್ರಜ್ಞಾವಂತಿಕೆ ಕೊಡ್ತಾ ಇದೆ, ಓಟಿನ ಮೌಲ್ಯ ಹೇಳ್ತಾ ಇದೆ. ಆದರೆ ಜನ ಈ ಕಡೆ ಗಮನ ಕೊಡ್ತಾ ಇಲ್ಲ. ಸೊ ನಾವು ಸೋತಿರ್ಬೋದು, ಆದರೆ ನಮ್ಮ ಚಳುವಳಿ ಏನಿದೆ, ಮತದಾರರನ್ನ ಮಾರಾಟವಾಗದ ಮತದಾರರನ್ನಾಗಿ ಮಾಡ್ತಕ್ಕಂಥ, ಬೇಡುವ ಸ್ಥಾನದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್, BJP, JDS ಸರ್ಕಾರಗಳ ಮುಂದೆ ನಮಗೆ ಉದ್ಯೋಗ ಕೊಡಿ, ನಮಗೆ ಒಳ ಮೀಸಲಾತಿ ಕೊಡಿ, ನಮಗೆ ಬೇರೆ ಬೇರೆ ಮನೆ ಕಟ್ಟಿಕೊಡಿ ಅಂತ ಕೇಳ್ತಾ ಇದ್ದಾರಲ್ಲ. ಈ ಬೇಡುವ ಸಮಾಜವನ್ನ ನೀಡುವ ಸಮಾಜ ಮಾಡೋದು ಹೆಂಗೆ? ಉತ್ತರ ಪ್ರದೇಶದಲ್ಲಿ ಅಕ್ಕ ಮಾಯಾವತಿ ಅವರು ಮುಖ್ಯಮಂತ್ರಿಯಾಗಿ
1,10,00,000 जमीन हंचिದ್ರು ಸರ್ಕಾರಿ ಜಮೀನನ್ನ ಬಡವರು ಕೊಟ್ಟರು. जो ಸರ್ಕಾರಿ ಜಮೀನೇ वो हमारा है ಅಂತ ಹಂಗೆ ಭೂಮಿ ಕೂಡ ಜಾಗಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಂತೀವಿ. 1,65,000 ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿ ಮಾಡೋದು ಅಕ್ಕ ಮಾಯಾವತಿ. ಹಾಗೇನೆ ಸುಮಾರು 23 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನ ಭರ್ತಿ ಮಾಡೋದು. ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಂತ ನಾನು. ಓಕೆ, ಆಮೇಲೆ ಕರ್ನಾಟಕದಲ್ಲಿ ನೋಡಿ SCPTSP ಅಂತ ಒಂದು ಸ್ಕೀಮ್ ಇದೆ. ಬಹಳ ದೊಡ್ಡ ಮೋಸದ ಸ್ಕೀಮ್ ಅದು. ಈ ವರ್ಷ 39,000 ಕೋಟಿಯನ್ನ SCPTSP SC/STಗಳ ಅಭಿವೃದ್ಧಿಗೆ ನಾವು ಈ ಹಣ ಕೊಡ್ತಾ ಇದ್ದೀವಿ ಅಂತೇಳಿ 2014ರಲ್ಲಿ ಮೊದಲನೇ ಬಾರಿಗೆ ಚೀಫ್ ಮಿನಿಸ್ಟರ್ ಆದಂತಹ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ತಂದಂತ ಸ್ಕೀಮ್. ಇದುವರೆಗೆ 2,96,000 ಕೋಟಿ ರೂಪಾಯಿ, ಹತ್ತತ್ರ 3 ಲಕ್ಷ ಕೋಟಿ ರೂಪಾಯಿಗಳನ್ನ SCPTSPಗೆ ಕೊಟ್ಟಿದ್ದೀವಿ ನಾವು. SC/STಗಳ ಅಭಿವೃದ್ಧಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ 10% ಕೂಡ 10% ಕೂಡ 30,000 ಕೋಟಿನೂ ಕೂಡ SC/STಗಳ ಏಳಿಗೆಗೆ ಬಳಕೆ ಆಗಿಲ್ಲ. ರಸ್ತೆ ಮಾಡಕ್ಕೆ SCPTSP ಹಣ, ರೈಲ್ವೆ ಬ್ರಿಡ್ಜ್ ಮಾಡಕ್ಕೆ, ಮೆಟ್ರೋ ಮಾಡಕ್ಕೆ, ಸ್ಟೇಡಿಯಂ ಮಾಡಕ್ಕೆ, ರೋಡ್ ಮಾಡಕ್ಕೆ, ಚರಂಡಿ ಮಾಡಕ್ಕೆ SCPTSP ಅಭಿವೃದ್ಧಿ ಹಣವನ್ನು ಬಳಸಿದ್ದಾರೆ. ಆದರೆ ಇವತ್ತಿನವರೆಗೂ SC/STಗಳ ಅಭಿವೃದ್ಧಿಗೆ ಹಣ ಬಳಸಿಲ್ಲ. ಸೊ ಬಹುಜನ್ ಸಮಾಜ್ ಪಾರ್ಟಿ ನೋಡಿ, ಕಳೆದ ವರ್ಷ ಏನು ಸಿದ್ದರಾಮಯ್ಯನವರು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ, ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಮೊದಲನೇ ವರ್ಷದಲ್ಲಿ 11,000 ಕೋಟಿ ಹಣವನ್ನ ಬೇರೆ ಯೋಜನೆಗಳಿಗೆ ಹಣ ವರ್ಗಾವಣೆ ಮಾಡಿ ನಾವು ಅವತ್ತೇ ಪ್ರಶ್ನೆ ಮಾಡಿದ್ವಿ, ಹೋರಾಟವನ್ನ ಮಾಡಿದ್ವಿ. ಇದು SC/STಗಳಿಗೆ ಮಾಡ್ತಾರೋ ದ್ರೋಹ ಅಂತ. ಆದ್ರೆ ಕಾಂಗ್ರೆಸ್ ಅಲ್ಲಿ ಇದ್ದಂತ MLAಗಳು ಬಾಯಿ ಮುಚ್ಕೊಂಡು ಕೂತಿದ್ರು. ಬಿಜೆಪಿನಿಂದ ಗೆದ್ದಂತ SC/ST MLAಗಳು ಬಾಯಿ ಮುಚ್ಕೊಂಡು ಕೂತಿದ್ರು, MP ಗಳು ಬಾಯಿ ಮುಚ್ಕೊಂಡು ಕೂತಿದ್ರು. ಆ ಕಾರಣಕ್ಕೆ ಈ ವರ್ಷ 2024-25ನೇ ಸಾಲದಲ್ಲಿ 15,000 ಕೋಟಿ ಹಣ ವರ್ಗಾವಣೆ. ನಿಜವಾಗ್ಲೂ SC/STಗಳ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಈ ಸ್ಕೀಮ್ ಇದ್ರೆ 7-8 ನಿಗಮಗಳಿದೆ. SC/ST ಅಭಿವೃದ್ಧಿ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಆದಿಜಾಂಬವ ಅಭಿವೃದ್ಧಿ ನಿಗಮ, ಗೋವಿ ಅಭಿವೃದ್ಧಿ ನಿಗಮ, ತಾಂಡಗಳ ಅಭಿವೃದ್ಧಿ ನಿಗಮ, ಸುಮಾರು 7-8 ನಿಗಮಗಳಿದೆ. ಇದು ಕೊಟ್ಟಿರೋದು ಬರೀ 500 ಕೋಟಿ. 39,000 ಕೋಟಿ ಕೊಟ್ಟಿದ್ದೀವಿ ಅಂತಾರೆ. ಆದ್ರೆ ನಿಜವಾಗ್ಲೂ SC/ST OBCಗಳ ಅಭಿವೃದ್ಧಿಗೆ ತಲುಪತಕ್ಕಂಥ ನಿಗಮಗಳು ಕೊಟ್ಟಿರೋದು ಬರೀ 500 ಕೋಟಿ. ಇನ್ನು 38,500 ಕೋಟಿ ಎಲ್ಲೋಯ್ತು ಅದು ತಲುಪ್ತಾ ಇಲ್ಲ ಶಂಭುಕಾಶ್ವರ ಬಗ್ಗೆ. ಹಂಗಾಗಿ ನಾವು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇದ್ವಿ. ಈ ಸಿದ್ದರಾಮಯ್ಯನವರ ರಾಜೀನಾಮೆ ಪ್ರಕರಣ ಬಂದಿದ್ರೆ ಅದು ಒಂದು ರೀತಿ ಅದು ಹಿಂದಕ್ಕೆ ಹೋಗಿದೆ. ಆದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಬಹುಜನ್ ಸಮಾಜ್ ಪಾರ್ಟಿ ಇನ್ನು 3 ವರ್ಷ ಈ ಸರ್ಕಾರದ ಅನೀತಿಗಳ ವಿರುದ್ಧ ಹೋರಾಟ ಮಾಡ್ತೀವಿ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ SCPTSP ಹಣ ಏನಿದೆ, ಈ SCPTSP ಹಣ 5 ಯೋಜನೆಗಳು, ಪಂಚ ಯೋಜನೆಗಳು SC/STಗಳ ಅಭಿವೃದ್ಧಿಗೆ ಪಂಚ ಯೋಜನೆಗಳನ್ನ ರೂಪಿಸ್ಬೇಕಂತ. ಅದರಲ್ಲಿ ಬಹಳ ಮುಖ್ಯವಾದಂಥದ್ದು SC/STಗಳಿಗೆ ಉಚಿತ ಶಿಕ್ಷಣ ಕೊಡಬೇಕು. ಅದಕ್ಕೆ 5,000 ಕೋಟಿ ಬಳಸಬೇಕು. ಈಗ 40,000 ಕೋಟಿ, ಇನ್ನು ನೆಕ್ಸ್ಟ್ ಇಯರ್ ಅದು 42,000 ಕೋಟಿ ಆಗುತ್ತೆ. ಇನ್ನು 5 ವರ್ಷದಲ್ಲಿ 50,000 ಕೋಟಿ ಹಣ ಆಗುತ್ತೆ SCPTSP ಯೋಜನೆಗೆ. ಆ 50,000 ಕೋಟಿ ಹಣದಲ್ಲಿ ಅಥವಾ 40,000 ಕೋಟಿ ಹಣದಲ್ಲಿ SC/STಗಳ ಬಡ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು PhD ಅವರಿಗೆ, ಇನ್ಕ್ಲೂಡಿಂಗ್ ಎಂಜಿನಿಯರಿಂಗ್, ಇನ್ಕ್ಲೂಡಿಂಗ್ ಮೆಡಿಕಲ್, ಇನ್ಕ್ಲೂಡಿಂಗ್ IIT, IASC ಉಚಿತ ಶಿಕ್ಷಣವನ್ನು ಕೊಡಬೇಕು. ಅದಕ್ಕೆ 5,000 ಕೋಟಿ ತೆಗೆದಿರಿಸಬೇಕು. ಇನ್ನು 5,000 ಕೋಟಿ ಹಣವನ್ನ SC/STಗಳಲ್ಲಿ ಇರ್ತಕ್ಕಂಥ ಅನ್ಎಂಪ್ಲಾಯ್ಸ್, ಗ್ರಾಜುಯೇಟ್ ಅನ್ಎಂಪ್ಲಾಯ್ಸ್, ವಿದ್ಯಾವಂತ ನಿರುದ್ಯೋಗಿಗಳಿದ್ದಾರೆ. ಪ್ರತಿಯೊಬ್ಬರಿಗೂ ಒಬ್ಬೊಬ್ಬ ನಿರುದ್ಯೋಗಿಗೆ 1 ಕೋಟಿ ರೂಪಾಯಿಗಳನ್ನ ಸಹಾಯಧನ ಕೊಡಬೇಕು, ಸ್ವಯಂ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ. ಅದಕ್ಕೆ 5,000 ಕೋಟಿಯನ್ನ ಬಳಸಬೇಕು. 40,000 ಕೋಟಿನಲ್ಲಿ 5,000 ಕೋಟಿ ಶಿಕ್ಷಣಕ್ಕೆ, 5,000 ಕೋಟಿ ಸ್ವಯಂ ಉದ್ಯೋಗ ಸೃಷ್ಟಿಗೆ ಬಳಸಬೇಕು. ಇನ್ನು 5,000 ಕೋಟಿಯನ್ನ ಯಾರ್ಯಾರಿಗೆ SC/STಗಳಿಗೆ ಮನೆಗಳಿಲ್ಲ, ಜಮೀನಿಲ್ಲ ಅಂತವ್ರಿಗೆ ಜಮೀನನ್ನ ಖರೀದಿ ಮಾಡಿ ಕೊಡಬೇಕು ಮತ್ತು ಮನೆ ಇಲ್ಲದೆ ಇರೋರಿಗೆ ಮನೆ ಕಟ್ಕೊಡ್ಲಿಕ್ಕೆ 5,000 ಕೋಟಿಯನ್ನ ಬಳಸಬೇಕು. ಇನ್ನ 5,000 ಕೋಟಿಯನ್ನ ಆರೋಗ್ಯ ಕ್ಷೇತ್ರಕ್ಕೆ ಮೀಸಲಾಗಿರಿಸಬೇಕು. SC/STಗಳಲ್ಲಿರ್ತಕ್ಕಂಥ ಎಲ್ಲ ಬಡ ರೋಗಿಗಳಿಗೆ ಸರ್ಕಾರಿ ಆಸ್ಪತ್ರೆಗಳಿಂದ ಉನ್ನತವಾದಂಥ ಹೈಟೆಕ್ ಹಾಸ್ಪಿಟಲ್ಗಳವರೆಗೆ ಉಚಿತವಾದಂಥ ಶಿಕ್ಷಣ, ಎಲ್ಲ ಏನು ಆರೋಗ್ಯ ಸೌಲಭ್ಯ, ಎಲ್ಲ ರೋಗಗಳಿಗೆ ಉಚಿತ ಟ್ರೀಟ್ಮೆಂಟ್ ಅನ್ನು ಕೊಡಿಸ್ಲಿಕ್ಕೆ 5,000 ಕೋಟಿಯನ್ನ ಬಳಸಬೇಕು. ಇನ್ನು ಮಹಿಳಾ ಸಂಘಗಳಿದೆ. ಆ ಮಹಿಳಾ ಸಂಘಗಳು ಇವತ್ತು ಇಡೀ ಕುಟುಂಬವನ್ನ ಸಾಕ್ತಾರೆ. ಗಂಡ ಕುಡ್ಕ ಆಗಿರ್ತಾನೆ, ಗಂಡ ನಿರುದ್ಯೋಗಿ ಆಗಿರ್ತಾನೆ, ಗಂಡ ಕೆಲ್ಸಕ್ಕೆ ಹೋಗಲ್ಲ, ಅನಾರೋಗ್ಯಕ್ಕೆ ತುತ್ತಾಗಿರ್ತಾನೆ, ಮಹಿಳೆಯರೇ ಇವತ್ತು ಮನೆಯನ್ನ ಮೇಂಟೈನ್ ಮಾಡ್ತಾರೆ. ಹಂಗಾಗಿ 5,000 ಕೋಟಿಗಳನ್ನ SC/ST ಮಹಿಳಾ ಸಂಘಗಳಿಗೆ ಮೀಸಲಾಗಿಟ್ಟು ಪ್ರತಿ ಮಹಿಳಾ ಸಂಘಕ್ಕೆ 1 ಕೋಟಿ ರೂಪಾಯಿಗಳನ್ನ ಸಹಾಯಧನವನ್ನು ಕೊಡಬೇಕು. ಸೊ ಈ 5 ಸ್ಕೀಮ್ಗಳಿಗೆ ನಾವು
ಈ SCP TSP ಯೋಜನೆ ಬಳಕೆ ಆದರೆ ಮತ್ತೆ ಇರ್ತಕ್ಕಂಥ ಎಲ್ಲ ಹಾಸ್ಟೆಲ್ಗಳಿಗೆ ವಿದ್ಯಾರ್ಥಿಗಳಿಗೆ SC ST ವಿದ್ಯಾರ್ಥಿಗಳಿಗೆ ಡಬಲ್ ಸ್ಕಾಲರ್ಶಿಪ್ ಮಾಡಬೇಕು. ಈಗ 1,500 ಕೊಡ್ತಾ ಇದ್ರೆ ಅದು 3,000 ಆಗಬೇಕು. ಎಲ್ಲೆಲ್ಲಿ ಹಾಸ್ಟೆಲ್ ಬಿಲ್ಡಿಂಗ್ಗಳಿದೆಯೋ ಅದನ್ನೆಲ್ಲ ಅಪ್ಗ್ರೇಡ್ ಮಾಡಬೇಕು. ಹಾಸ್ಟೆಲ್ಗೆ ಲೈಬ್ರರಿ ಬರಬೇಕು, ಅಲ್ಲಿ ಒಬ್ಬ ಲೈಬ್ರರಿ ನೇಮಕ ಆಗಬೇಕು. ಹಾಸ್ಟೆಲ್ಗಳಿಗೆ ಕಂಪ್ಯೂಟರ್ ಸೆಂಟರ್ ಬರಬೇಕು, ಅಲ್ಲಿ ಕಂಪ್ಯೂಟರ್ ಟ್ಯೂಟರ್ ಒಬ್ಬ ನೇಮಕ ಆಗಬೇಕು. ಮತ್ತೆ ಎಲ್ಲ ಬಿಲ್ಡಿಂಗ್ಗಳನ್ನು ನವೀಕರಣ ಮಾಡಬೇಕು. ಎಲ್ಲೆಲ್ಲಿ ಬಿಲ್ಡಿಂಗ್ಗಳೇ ಇಲ್ವೋ ಅಲ್ಲಿ ಹೊಸ ಬಿಲ್ಡಿಂಗ್ಗಳನ್ನ ಕಟ್ಟಿಕೊಳ್ಬೇಕು. ಇಷ್ಟು ಬಹುಜನ ಸಮಾಜ ಪಾರ್ಟಿ 3 ವರ್ಷಗಳಲ್ಲಿ SCP TSPಗೆ ಸಂಬಂಧಪಟ್ಟಂತೆ ನಾವು ಹೋರಾಟವನ್ನು ಮಾಡ್ತೇವೆ. ಆದರೆ ಈ SCP TSP ಹಣವನ್ನು ಪ್ರಾಮಾಣಿಕವಾಗಿ ಸರ್ಕಾರ SC STಗಳಿಗೆ ಬಳಸಲ್ಲ ಅಂತ ನಮ್ಗೆ ಖಾತ್ರಿ ಇದೆ. ಯಾಕೆ ಅಂತಂದರೆ ಭಾಳ ದೊಡ್ಡ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ವಾಲ್ಮೀಕಿ ಹಗರಣ. ವಾಲ್ಮೀಕಿ ನಿಗಮಕ್ಕೆ ಸುಮಾರು 170 ಕೋಟಿ ಹಣವನ್ನು 180 ಕೋಟಿ ಹಣವನ್ನು ನಿಗಮಕ್ಕೆ ಕೊಟ್ಟಂಗೆ ಮಾಡಿ ಅದನ್ನು ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥ ವರದಿ ಬಂದಿದೆ. ED ಚುನಾವಣೆಗೆ ಬರ್ಕೊಂಡಿದ್ದಾರೆ. ಮಂತ್ರಿ ಆಗಿದ್ದವ್ರು ನುಂಗಾಕಿದ್ದಾರೆ, ಅಧ್ಯಕ್ಷರಾಗಿದ್ದವ್ರು ನುಂಗಾಕಿದ್ದಾರೆ, ಅಲ್ಲಿ MD ಆಗಿದ್ದಂಥವ್ರು ನುಂಗಾಕಿದ್ದಾರೆ. ಇದು ನಿಜವಾದಂಥ ಇವರು ಉದಾಹರಣೆ ಇದೆ. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ SC ST ಹಣಗಳನ್ನ ಹಿಂಗೆ ನುಂಗಾಕ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಸೊ ಇಂಥ ಒಂದು ದುರವ್ಯವಸ್ಥೆ, ಭ್ರಷ್ಟಾಚಾರದ ವಿರುದ್ಧ, ಮೋಸದ ವಿರುದ್ಧ ಬಹುಜನ ಸಮಾಜ ಪಾರ್ಟಿ ಹೋರಾಟ ಮಾಡುತ್ತೆ. ಈ ರಾಜ್ಯಕ್ಕೆ ಪರ್ಯಾಯ ಕಾಂಗ್ರೆಸ್ಗೆ BJP ಪರ್ಯಾಯ ಅಲ್ಲ, BJPಗೆ ಕಾಂಗ್ರೆಸ್ ಪರ್ಯಾಯ ಅಲ್ಲ, ಕಾಂಗ್ರೆಸ್ BJPಗೆ ಜನತಾದಳ ಪರ್ಯಾಯ ಅಲ್ಲ. ಈ 3 ಪಕ್ಷಗಳಿಗೆ ಯಾವುದಾದ್ರೂ ಒಂದು ಪರ್ಯಾಯ ರಾಜಕೀಯ ವ್ಯವಸ್ಥೆ ಇದೆ ಅಂತಂದ್ರೆ ಅದು ಬಹುಜನ ಸಮಾಜ ಪಾರ್ಟಿ ಮಾತ್ರ. ಈ ರಾಜ್ಯದ ಜನತೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಬೀದರ್ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡ್ಕೊಳ್ತೇನೆ. 1994ರಲ್ಲಿ ಒಬ್ಬ MLA ನೀವು ಗೆಲ್ಲಿಸಿ ಇಲ್ಲಿಂದ ಅಸೆಂಬ್ಲಿ ಕಳಿಸಿ. ಇವತ್ತು ಬಹುಜನ ಸಮಾಜ ಪಾರ್ಟಿಯ ಮತದಾರರು ಬಹಳ ಪ್ರಜ್ಞಾವಂತರಾಗಿದ್ದಾರೆ. 1994ಕ್ಕಿಂತ ಹೆಚ್ಚು ವಿದ್ಯಾವಂತರಿದ್ದಾರೆ. ಮತ್ತೆ ಬಹುಜನ ಸಮಾಜ ಪಾರ್ಟಿನಲ್ಲೂ ಕೂಡ ಈಗ ನೋಡಿ, ನಾನು PhD, ಅರಾಮಹೇಶ್ PhD, ನಮ್ಮ ಗಂಗಾಧರ್ MA LLB, ಅಶೋಕ್ ಚಕ್ರವರ್ತಿ JNUನಲ್ಲಿ PhD, MPhil ಮುಗಿಸ್ಕೊಂಡು ಬಂದಿದ್ದಾರೆ. ಎಲ್ಲರೂ ಗ್ರಾಜುಯೇಟ್ಸ್ ಇರೋದು. ನಾವು ಪ್ರಜ್ಞಾವಂತರಿದ್ದೀವಿ. ಹಾಗೆ ಇಡೀ ರಾಜ್ಯದಲ್ಲಿ ಪ್ರಜ್ಞಾವಂತರು ಯುವಕರನ್ನ ಒಳಗೊಂಡಿರ್ತಕ್ಕಂಥ ಒಂದು ತಂಡ ಇದೆ. ಹಾಗಾಗಿ ಬಹುಜನ ಸಮಾಜ ಪಾರ್ಟಿಯನ್ನು ದಯಮಾಡಿ ಬೆಂಬಲಿಸಿ ಈ ರಾಜ್ಯದಲ್ಲಿ ಒಂದು ಪರ್ಯಾಯ ಅಧಿಕಾರವನ್ನು, ರಾಜಕೀಯ ಶಕ್ತಿಯನ್ನಾಗಿ BSPಯನ್ನು ನೀವು ಬೆಂಬಲಿಸಬೇಕು. ಈ ಸಮಾಜಕ್ಕೆ ಸಂಬಂಧಪಟ್ಟಂಥ ರೈತರ ಪರವಾದಂಥ ಹೋರಾಟವನ್ನು, ಕಾರ್ಮಿಕರ ಪರವಾದಂಥ ಹೋರಾಟವನ್ನು, ಮಹಿಳೆಯರ ಪರವಾದಂಥ ಹೋರಾಟವನ್ನು, ವಿದ್ಯಾರ್ಥಿಗಳ ಪರವಾದಂಥ ಹೋರಾಟವನ್ನು, ಬಡವರ ಪರವಾದಂಥ ಹೋರಾಟವನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಈ ಚಳುವಳಿಯನ್ನು ಬೆಂಬಲಿಸಬೇಕು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಬಹುಜನ ಸಮಾಜ ಪಾರ್ಟಿ ಬಹಳ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತೆ. 2028ಕ್ಕೆ ಈ ಬೀದರ್ನಿಂದ ಕನಿಷ್ಠ 2 MLAಗಳು ಅಸೆಂಬ್ಲಿಗೆ ಹೋಗ್ತಾರೆ ಅನ್ನೋಂಥ ಒಂದು ನಂಬಿಕೆ ಇದೆ. 2014ರಲ್ಲಿ ಒಂದನ್ನು ಗೆಲ್ಲಿಸಿದ್ರು, 2028ಕ್ಕೆ ಕನಿಷ್ಠ 2 ಆಗುತ್ತೆ. ಆ ನಂಬಿಕೆ ನಮಗಿದೆ. ಒಂದು ಯುವಕರ ತಂಡವನ್ನು ಇವತ್ತು ನಾವು ಇಲ್ಲಿ ರಚನೆ ಮಾಡಿದ್ದೇವೆ. ಮತ್ತು ಬಹುಜನ ಸಮಾಜ ಪಾರ್ಟಿ ಎಲ್ಲ ಹೋರಾಟಗಳಲ್ಲೂ ಕೂಡ ತೊಡಗಿಸ್ಕೊಳ್ಳುತ್ತೆ. ಎಲ್ಲ ಸಮಾಜದ ಎಲ್ಲ ವರ್ಗಗಳ ಧ್ವನಿಯಾಗುತ್ತೆ. ಹಾಗಾಗಿ ಬಹುಜನ ಸಮಾಜ ಪಾರ್ಟಿಯನ್ನು ನೀವು ಬೆಂಬಲಿಸಬೇಕಂತ ಕೇಳಿಕೊಂಡು ಈ ಮಾಧ್ಯಮದ ಮುಖಾಂತರ ಈ ವಿಚಾರಗಳನ್ನು ಹೆಚ್ಚೆಚ್ಚು ಜನರಿಗೆ ತಲುಪಿಸಿ ನಮಗೆ ನೀವು ಬೆಂಬಲವನ್ನು ಕೊಡಬೇಕಂತ ಹೇಳಿ ನಾನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಪ್ರಶ್ನೆಗಳಿದ್ದರೆ ದಯಮಾಡಿ ಕೇಳಿ. ಯಾವುದೇ ಚುನಾವಣೆ ಬರಲಿ, ಎಂಥ ಸಮಯ ಬರಲಿ, ನಾವಂತೂ ದುಡ್ಡು ಯಾರಿಗೂ ಕೊಡೋಂಗಿಲ್ಲ. ಅದಕ್ಕೋಸ್ಕರ ನಾವು ಹಿಂದ್ಗಡೆನೇ ಇರ್ತಾ ಇದ್ದೀವಿ. ತಾವು ಹೇಳಿದಾಗೆ ಸರ್, ಒಂದು ಬೀದರ್ದ ಇತಿಹಾಸನೇ ಇದೆ. 1994ರಲ್ಲಿ ಜುಲ್ಫಿಕರ್ ಹಾಸ್ಮಿ ಅವರು ಇದ್ದರು ಸರ್. ಅವರು ಸಹ ಒಂದು ದುಡ್ಡು ಪೈಸಾ ಖರ್ಚು ಮಾಡಿಲ್ಲ, ಆದರೂ ಒಂದು ಬಹುಮತದಿಂದ ಅವರು ಇಲ್ಲಿಂದ ವಿಜೇತರಾಗಿದ್ದರು ಸರ್. ಈಗ ತಮ್ಮ ಒಂದು ದೃಷ್ಟಿಯಲ್ಲಿ ಮುಂಬರುವ ಏನು 2028ರಲ್ಲಿ ಏನು ಚುನಾವಣೆ ನಡಿಬೇಕಾಗಿದೆ, ಅಲ್ಲಿವರೆಗೆ ಯಾರು ಆ ಥರ ವ್ಯಕ್ತಿ ತಾವು ಚುನಾಯಿತ ಮಾಡ್ತಾ ಇದ್ದೀರಾ ಸರ್? ಮುಂದಿನ ಪ್ರಿಕಾಷನ್ ಏನು ತಗೋತಾ ಇದ್ದೀರಾ ಸರ್? ಇಲ್ಲ, ನಾವು ಈ ಹಿಂದೆ ಆಗಿರ್ತಕ್ಕಂಥ ಹಿನ್ನಡೆಗಳಿಂದ ಪಾಠ ಕಲ್ತಿದ್ದೀವಿ. ಚುನಾವಣಾ ಸಂದರ್ಭದಲ್ಲಿ ಯಾವುದೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಲ್ಲ. ಇನ್ನು 3 ವರ್ಷ ಇದೆ. ಇನ್ನು ಒಂದು 3 ತಿಂಗಳ ಒಳಗಡೆ ಬೀದರ್ ಜಿಲ್ಲೆಯ ಬಹುಶಃ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಿಗೆ ನಾವು ಅಭ್ಯರ್ಥಿಗಳನ್ನ ಡಿಕ್ಲೇರ್ ಮಾಡ್ತೀವಿ. 3 ವರ್ಷದ ಮೊದಲೇ ಡಿಕ್ಲೇರ್ ಮಾಡ್ತೀವಿ. ಸೊ ಯಾರಿಗೂ ಕನ್ಫ್ಯೂಷನ್ ಇರಬಾರ್ದು, ಅಭ್ಯರ್ಥಿ ಆಗೋರಿಗೂ ಕನ್ಫ್ಯೂಷನ್ ಇರಬಾರ್ದು, ಮತದಾರರಿಗೂ ಕೂಡ ಕನ್ಫ್ಯೂಷನ್ ಇರಬಾರ್ದು. ಸೊ ಹಾಗಾಗಿ ನಾವು ಮೊದಲೇ ಅಭ್ಯರ್ಥಿಗಳನ್ನ ಡಿಕ್ಲೇರ್ ಮಾಡ್ತೀವಿ. ಡಿಕ್ಲೇರ್ ಮಾಡುವಾಗ ಬಹುಜನ ಸಮಾಜ, SC ST OBC ಮೈನಾರಿಟಿ ಏನಿದೆ, ಈ ಎಲ್ಲ ವರ್ಗಗಳ ಅಭ್ಯರ್ಥಿಗಳನ್ನು ನಾವು ಕಣದಲ್ಲಿ ಇಳಿಸ್ತೀವಿ. ಇದು ನಮ್ಮ ಅಜೆಂಡಾ ಆಗಿದೆ. ಮತ್ತು
ಈ ಅಪ್ಕಮಿಂಗ್ ಏನು ZPTP ಏನು ಎಲೆಕ್ಷನ್ ಇದೆ, ಆ ZPTP ಎಲೆಕ್ಷನಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ಇವತ್ತಿಂದನೇ ಕೆಲಸ ಕೊಡ್ತಾ ಇದ್ದೀವಿ. ಯಾರು ಅತಿ ಹೆಚ್ಚು ಬೂತ್ ಕಮಿಟಿಗಳನ್ನ ಮಾಡ್ತಾರೋ ಅಂಥ ಕ್ಷೇತ್ರಗಳಿಗೆ ಬಿಫಾರ್ಮ್, ಎಲ್ಲಿ ಕೆಲಸ ಮಾಡೋದು ಅವ್ರಿಗೆ ಬಿಫಾರ್ಮ್ ಕೊಡೋದು. ಇದು ಕ್ಲಿಯರ್. ಅದು ನಗರಸಭೆ ಆಗಿರ್ಬೋದು, ನಗರ ಪಾಲಿಕೆ ಆಗ್ಬೋದು, ಪಟ್ಟಣ ಪಂಚಾಯತ್ ಆಗ್ಬೋದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಆಗ್ಬೋದು, ಅಥವಾ ಅಸೆಂಬ್ಲಿನೇ ಆಗ್ಬೋದು, ಈವನ್ ಪಾರ್ಲಿಮೆಂಟ್ ಆಗಿರ್ಬೋದು. ಎಲ್ಲ ಚುನಾವಣೆಗಳಿಗೆ ಮಾನದಂಡ ಏನಪ್ಪ ಅಂತಂದರೆ ಆ ಕ್ಷೇತ್ರದ ಬೂತ್ ಕಮಿಟಿ ಆಗಿಲ್ಲ ಅಂದರೆ ನಾವು ಕಣಕ್ಕೆ ಯಾರನ್ನು ಇಳಿಸಲ್ಲ. ಯಾಕೆಂದರೆ ಅದೇ ಮಾನದಂಡ. ಬೂತ್ ಕಮಿಟಿ ಆಗಿದೆ ಅಂತಂದರೆ ಸೂಕ್ತವಾದಂಥ ಅಭ್ಯರ್ಥಿಯನ್ನು ಬೂತ್ ಸಮಿತಿ ಸದಸ್ಯರೇ ಆಯ್ಕೆ ಮಾಡಿಕೊಳ್ತಾರೆ, ನಾವು ಅವ್ರಿಗೆ ಬಿಫಾರ್ಮ್ ಕೊಡ್ತೀವಿ. ಸೊ ರಾಜ್ಯ ಸಮಿತಿಯಿಂದ ಯಾವುದೇ ಹೇರಿಕೆ ಇರೋದು, ರಾಜ್ಯ ಸಮಿತಿಯಿಂದ ಯಾವುದೋ ಅಭ್ಯರ್ಥಿಯನ್ನು ಇಂಪೋಸ್ ಮಾಡೋದು, ಏರಿಕೆ ಮಾಡ್ತಕ್ಕಂಥದ್ದಿರಲ್ಲ. ರಾಜ್ಯ ಸಮಿತಿ ಇವತ್ತು ಜಿಲ್ಲಾ ಸಮಿತಿ ಆಯ್ಕೆಯೂ ಕೂಡ ಕಾರ್ಯಕರ್ತರಿಂದಲೇ ಆಗಿದೆ. ಹಿಂದೆ ಎಲ್ಲ ಸಣ್ಣ ಪುಟ್ಟ ತಪ್ಪುಗಳಾಗಿದೆ, ಯಾರೋ ಕೂತ್ಕೊಂಡು ನೇಮಕಾತಿ ಮಾಡಿಬಿಟ್ಟಿದ್ದಾರೆ. ಆ ಸಾಂದರ್ಭಿಕವಾಗಿ ಅದು ಅಗತ್ಯ ಇದ್ದೇನೋ ಮಾಡಿದ್ದಾರೆ, ತಪ್ಪು ಅಂತಲೂ ಕೂಡ ಹೇಳಲ್ಲ. ಆದರೆ ಇನ್ನು ಮುಂದೆ ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿ ಮತ್ತು ಅಸೆಂಬ್ಲಿ ಸಮಿತಿಯ ನೇಮಕಾತಿಗಳು ಕೂಡ ಕಾರ್ಯಕರ್ತರ ಮುಖಾಂತರನೇ ಆಗುತ್ತೆ. ಸೊ ಅದೊಂದು ಪಕ್ಷದ ಒಳಗಡೆ ಆಂತರಿಕ ಪ್ರಜಾಪ್ರಭುತ್ವ ಏನಿದೆ ಅದಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಡ್ತೇವೆ. ಅದ್ರ ಜೊತೆಗೆ ಅತ್ಯಂತ ಶಿಸ್ತಿಗೆ ನಾವು ಪ್ರಾಧಾನ್ಯತೆ ಕೊಡ್ತೇವೆ. ಸೊ ಬಹುಜನ್ ಸಮಾಜ್ ಪಾರ್ಟಿ ಒಂದು ಡಿಸಿಪ್ಲಿನ್ ಪೊಲಿಟಿಕಲ್ ಪಾರ್ಟಿ, ಕೇಡರ್ ಬೇಸ್ಡ್. ಒಂದು, ಎರಡನೇದು ಡಿಸಿಪ್ಲಿನ್ನ ಮುರಿತಕ್ಕಂಥ ಯಾವುದೇ ಪದಾಧಿಕಾರಿನ ವಿತಿನ್ ನೋ ಟೈಮ್, 0 ಟಾಲರೆನ್ಸ್. ಅದು ನಿಮಗೆಲ್ಲ ಗೊತ್ತಿದೆ. ಅಕ್ಕ ಮಾಯಾವತಿಯವರು ಒಬ್ಬರೇ MLA ಇದ್ರೂ ಕೂಡ ಆತ ಕೊಟ್ಟಂಥ ವಿಪ್ಪನ್ನ ಉಲ್ಲಂಘನೆ ಮಾಡಿದ್ದಕ್ಕೆ ವಿತಿನ್ ನೋ ಟೈಮ್ ಅವ್ರನ್ನ ಎಕ್ಸ್ಪೆಲ್ ಮಾಡ್ತಾರೆ. ಇದು ಪಕ್ಷದ ಶಿಸ್ತನ್ನು ಕಾಪಾಡಲಿಕ್ಕೆ ಬೆಹಿಂದಿಯವರು ತಗೊಳ್ತಕ್ಕಂಥ ತೀರ್ಮಾನ. ರಾಜ್ಯ ಸಮಿತಿ ಕೂಡ ಪಕ್ಷದ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ ಆ ಒಂದು ಆಂತರಿಕ ಶಿಸ್ತನ್ನು ನಾವು ಇಂಪೋಸ್ ಮಾಡ್ತೀವಿ. ಪಕ್ಷದಲ್ಲಿ ಪ್ರಾಮುಖ್ಯತೆ ಏನಂದರೆ, ಒಂದು ಸಿದ್ಧಾಂತಕ್ಕೆ ಬದ್ಧತೆ ಇರಬೇಕು, ಎರಡನೇದು ನಾಯಕತ್ವಕ್ಕೆ ನಿಷ್ಠೆ ಇರಬೇಕು. ಪಕ್ಷದ ಸಿದ್ಧಾಂತಕ್ಕೆ ಬದ್ಧತೆ ಇರಬೇಕು, ಎರಡನೇದು ನಾಯಕತ್ವಕ್ಕೆ ನಿಷ್ಠೆ ಇರಬೇಕು, ರಾಷ್ಟ್ರೀಯ ನಾಯಕತ್ವಕ್ಕೆ. ಮೂರನೇದು ಅತ್ಯಂತ ಶಿಸ್ತಿಗೆ ಒಳಪಡಬೇಕು, ನಾವು ತೊಡಗಿಸ್ಕೋಬೇಕು. ಯಾಕೆಂತಂದರೆ ಆಳುವ ಸಮಾಜ ಆಗಬೇಕಂದ್ರೆ, ರೂಲಿಂಗ್ ಸಮಾಜ ಅಂತ ನಾವೇನು ಬಯಸ್ತೀವಿ, ಆಳುವ ಸಮಾಜ ಆಗಬೇಕಂದ್ರೆ ಆಳುವ ವರ್ಗದ ಗುಣಲಕ್ಷಣಗಳನ್ನು ಅಳವಡಿಸ್ಕೋಬೇಕು ನಾವು ಫಸ್ಟ್. ಆಳುವ ವರ್ಗದ ಗುಣಲಕ್ಷಣಗಳನ್ನು ಅಳವಡಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಆಳುವ ವರ್ಗ ಆಗಲಿಕ್ಕೆ ಅನ್ಫಿಟ್ ಆಗ್ತದೆ. ಸೊ ಆ ಕಾರಣಕ್ಕೆ ಆಳುವ ವರ್ಗದ ಗುಣಲಕ್ಷಣವನ್ನು ನಮ್ಮ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ನಾವು ಅಳವಡಿಸುವ ಮುಖಾಂತರ ನಾವು ಕೂಡ ಕರ್ನಾಟಕದ ರಾಜಕಾರಣದಲ್ಲಿ ಬಹಳ ದೊಡ್ಡ ಪರಿವರ್ತನೆಯನ್ನು ತರಲಿಕ್ಕೆ ನಾವು ಕೆಲಸ ಮಾಡ್ತೇವೆ. ಸೊ ನಿಮ್ಮೆಲ್ಲರ ಸಹಕಾರ ಇರಲಿ, ಮಾಧ್ಯಮ ಮಿತ್ರರ ಸಹಕಾರ ಇರಲಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ತೇನೆ.